ಹಾಯ್ ನಮಸ್ಕಾರ ಎಲ್ಲರಿಗೂ. ದ್ವಿತೀಯ ವಿಷಯ ವಾರ್ಷಿಕ ಪರೀಕ್ಷೆ ಸಮಾಜಶಾಸ್ತ್ರ ಸಂಬಂಧಪಟ್ಟಂಥ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ನಾಳೆ 16ನೇ ತಾರೀಕು ನಿಮಗೆ ಎಕ್ಸಾಮ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿ ಇಲ್ಲಿ ಬರೆದಿರುವಂಥ 80ಕ್ಕೆ 80 ಪಡೆದುಕೊಂಡಿರುವಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ನೋಡೋಣ. ಸೊ ಅವರು ಯಾವ ರೀತಿ ಬರೆದಿದ್ದಾರೆ ಎಂಬುದನ್ನು ನಾವು ಇಲ್ಲಿ ಅನಲೈಸ್ ಮಾಡೋಣ. ಸೊ ವಿಡಿಯೋ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಅದರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಸೊ ಕೊಂದವರು ನೋಡಿ. ನಾವು ಇಲ್ಲಿ ವಿದ್ಯಾರ್ಥಿಯ ಆನ್ಸರ್ ಕಾಪಿನ ನೋಡೋಣ. ಇದು ಸೋಷಲೈಜಿ ಸಂಬಂಧಪಟ್ಟಂಥ ಟಾಪರ್ ಆನ್ಸರ್ ಶೀಟ್ ಆಗಿರುತ್ತೆ. ಸೊ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನಾಳೆ ನಿಮಗೆ ಎಕ್ಸಾಮ್ಗೆ ಬ್ಲರ್ ಪ್ರಿಂಟ್ ಅಂದರೆ ನೀಲ್ನಕ್ಸ್ ಆಧಾರಿತವಾಗಿ ಪ್ರಶ್ನೆಗಳು ಬರ್ತವೆ. ಸೊ ಬನ್ನಿ ಇಲ್ಲಿನ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ನೋಡೋಣ. ಸೊ ಅದರಲ್ಲಿ ಮಂದರಲ್ಲಿ ಮಲ್ಟಿಪಲ್ ಚಾಯ್ಸ್ MCQ ಅಂತ ಕರಿತೀವಿ ನೋಡಿ. ಅಲ್ಲಿ ರೋಮನ್ ನಂಬರ್ 1ರಿಂದ ಒಟ್ಟು 5 ಕೊಟ್ಟಿರ್ತಾನೆ. ಅರಬರು, ವಿಶೇಷ, ವಿವಾಹ ಕಾಯ್ದೆ, ಈ ರೀತಿ ಕೊಟ್ಟಿರ್ತಾನೆ. ಓಕೆ, ಇದೇ ರೀತಿ ನೀವು ಫಾಲೋ ಅಪ್ ಮಾಡಿ ಇದೇ ಫಾರ್ಮೆಟ್ನಲ್ಲಿ ಬರೀಬೇಕಾಗತ್ತೆ. ಹಾಗೆ ಇಲ್ಲಿ ನಿಮಗೆ ಕೊಟ್ಟಿರುವಂಥ ಇವು ಖಾಲಿ ಬಿಟ್ಟ ಸ್ಥಳಗಳು ಫಿಲ್ಲಿಂಗ್ ಇಂದ ಬ್ಯಾಂಕ್ಸ್ ಆಗಿರುತ್ತೆ ನೋಡಿ. ಸೊ ಓಕೆ, ಅಚ್ಚಲಿ ಗಿಲಾಡ್ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಹಾಗೆ ಜ್ಯೋತಿಬಾಯಿ ಫುಲೆ ಇರ್ಬೋದು. ಓಕೆ, ಈ ರೀತಿ ಕೊಡಲಾಗಿದೆ. ಅವು ಖಾಲಿ ಬಿಟ್ಟ ಸ್ಥಳ ಇರ್ತವೆ. ಇಲ್ಲಿರುವಂಥ ಹೊಂದಿಸಿ ಬೇರೆ ನೋಡ್ಕೊಳ್ಳಿ. ಸೊ ಹೊಂದಿಸಿ ಬೇರೆನ ಈ ರೀತಿ ಬರೆದಿದ್ದಾರೆ. ಓಕೆ, ಇನ್ನು 16 ಪ್ರಶ್ನೆ ಇರುವಂಥ 2 ಅಂಕದ ಪ್ರಶ್ನೆ ಅವು. 17 ಪ್ರಶ್ನೆ, 18 ಪ್ರಶ್ನೆ. ಸೊ ಓಕೆ, ಅವು ತಪ್ಪು ಬರೋದ್ರಿಂದ ಅವರಿಗೆ 0 ಮಾರ್ಕ್ಸನ್ನು ಕೊಡಲಾಗಿದೆ. ಇನ್ನು ಇಲ್ಲಿ 21ನೇ ಪ್ರಶ್ನೆ ಇರ್ಬೋದು. ಹಾಗೆ ರೋಮನ್ ನಂಬರ್ 3ರಲ್ಲಿ 25ನೇ ಪ್ರಶ್ನೆ. ಪೀಠಿಕೆಯನ್ನು ಕಂಪಲ್ಸರಿ ಪ್ರತಿಯೊಂದು ಪ್ರಶ್ನೆಗೆ ಪೀಠಿಕೆಯನ್ನು ಹಾಕಬೇಕಾಗತ್ತೆ. ಪೀಠಿಕೆ ಮತ್ತು ಉಪಸಂಹಾರ ಪ್ರತಿಯೊಂದು ಪಾಯಿಂಟ್ಗೆ ಹಾಕಬೇಕಾಗತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ಳಿ. ಪೀಠಿಕೆಯನ್ನು ಹಾಕಿದ್ದಾರೆ. ಇಲ್ಲಿ ಸಮಾಜವಾದಂಥ ಪರಿಕಲ್ಪನೆಗೆ ವ್ಯಕ್ತಿತ್ವ ವಿಕಾಸ, ಆರ್ಥಿಕ ಸಹಕಾರ, ಹಾಗೆ ಉಪಸಂಹಾರವನ್ನು ಕೊಡಲಾಗಿದೆ. ಓಕೆ, ಇನ್ನು 27ನೇ ಪ್ರಶ್ನೆ ಕೂಡ ಪೀಠಿಕೆಯನ್ನು ಪ್ರತಿಯೊಂದು ಪ್ರಶ್ನೆಗೆ ಹಾಕಲಾಗಿದೆ. 5 ಅಂಕದ ಪ್ರಶ್ನೆ ಇರ್ಬೋದು. ಸೊ ಓಕೆ ನೋಡಿ, PTO ಅನ್ನು ಬರೆದಿದ್ದಾರೆ. ಸೊ ಕಂಪಲ್ಸರಿ PTOವನ್ನು ಎಲ್ಲಿ ಮುಂದುಗಡೆ ಬರೆಯುವಂಥ ಪೇಜ್ಗೆ ಹಾಕಬಾರ್ದು. ಸೊ ಏನಾದರೆ ಅರ್ಧಂಬರ್ಧ ನೀವು ಆನ್ಸರ್ನ ಬರೆದಿದ್ರೆ ಅಲ್ಲಿ PTO ಅಂದರೆ ಪೇಜ್ ರಿಟರ್ನ್ ಅವರ್ ಅಂತ ಅಂದರೆ ಪುಟವನ್ನು ತಿರುಗಿಸೋ ಸಂಬಂಧಪಟ್ಟ ಬರೀಬೇಕಾಗತ್ತೆ. ಸೊ ನೋಡ್ಕೊಳ್ಳಿ. ಹಂಗೆ 30ನೇ ಪ್ರಶ್ನೆ ನೋಡ್ಕೊಳ್ಳಿ. ಸೊ ಓಕೆ, ಪೇಜಲ್ಲಿ ನಿಮಗೆ ಈ ರೀತಿ ಬರೆದಿದ್ದಾರೆ. ಪೀಠಿಕೆಯನ್ನು ಕಂಪಲ್ಸರಿ ಹಾಕಬೇಕಾಗತ್ತೆ. ಧಾರ್ಮಿಕ ಚಳವಳಿಗಳು, ಕೇರಳದ ಸೊ ಅಲ್ಲಿ ಈ ರೀತಿ ಕೊಟ್ಟಂಥ ಭಯೋತ್ಪಾದನೆ ಪ್ರತಿರೋಧಗಳು. ಓಕೆ, ಈ ರೀತಿ ಬರೆದಿದ್ದಾರೆ. ರಾಷ್ಟ್ರೀಯತೆಯ ಆಧಾರವಾದ ಆದರ್ಶಗಳು. ಓಕೆ, ಈ ರೀತಿ ಸಮೂಹ ಮಾಧ್ಯಮಗಳ ಕುರಿತು ಬರೆದಿದ್ದಾರೆ. ಸೊ ಇಷ್ಟು ನೋಡ್ಕೊಳ್ಳಿ. ಭಾಷಾ ವೈವಿಧ್ಯತೆ. ಓಕೆ, ಈ ರೀತಿನ ಬರೆದಿದ್ದಾರೆ. ಜನಾಂಗೀಯ ವೈವಿಧ್ಯತೆ, ಉಪಸಂಹಾರನ ಕೂಡ ಲಾಸ್ಟ್ನಲ್ಲಿ ಹಾಕಲಾಗಿದೆ. ಓಕೆ, ಇಲ್ಲಿ ಬರೆದಿದ್ದಾರೆ ನೋಡಿ, PTOನ ಬರೆದಿದ್ದಾರೆ. ಪೇಜ್ ರಿಟರ್ನ್ ಅವರ್ ಅಂತ ಬರೆದಿದ್ದಾರೆ. ಓಕೆ, ಇನ್ನು ಸಾಮಾಜಿಕ ಸಮಸ್ಯೆ ಇರ್ಬೋದು, ಅಲ್ಲಿ ವಿವರಣೆ ಮತ್ತು ಪೀಠಿಕೆ ಸಹಿತ ಬರೆದಿದ್ದಾರೆ. ಕೃಷಿ ಆರ್ಥಿಕ ಸಮಸ್ಯೆ ಇರ್ಬೋದು. ಹಾಗೆ ಬರ ಪೀಡಿತ ಪ್ರದೇಶಗಳ ಅಂದರೆ ಹೆಚ್ಚಳ, ಹಾಗೆ ಕೃಷಿ ಕ್ಷೇತ್ರದ ಅಲ್ಲಿ ಸಂಬಂಧಪಟ್ಟಂಥ ಪರಿಸ್ಥಿತಿ ಇರ್ಬೋದು, ನೀರಾವರಿ ಸಂಬಂಧಪಟ್ಟಿದ್ದು, ಹಾಗೆ ಜಾಗತೀಕರಣದ ಸ್ಪರ್ಧೆ ಮತ್ತು ಬಂಡವಾಳದ ಅಂತ ಸಂಬಂಧಪಟ್ಟಂಥ ಶೋಷಣೆ ಇರ್ಬೋದು ಅಲ್ಲಿ. ಸೊ ಓಕೆ, ಲಾಸ್ಟ್ ಆಯಿತು. ಮೌಲ್ಯಮಾಪನ ಮುಕ್ತಾಯಗೊಂಡಿದೆ. ಸೊ ಓಕೆ, ಇಲ್ಲಿಗೆ ಒಟ್ಟು ಎಷ್ಟು ಪೇಜ್ ಬರೆದಿದ್ದಾರೆ ಅವರು? 27 ಪೇಜ್ ಇರ್ತವೆ ಅಷ್ಟು. ಅವರು ಎಷ್ಟು ಪೇಜ್ ಬರೆದಿದ್ದಾರೆ ಅಂದರೆ ಸೊ ಅಷ್ಟು ಪೇಜನ್ನು ಕಂಪ್ಲೀಟ್ ಮಾಡಿದ್ದಾರೆ ಅವರು. ಓಕೆ, ಲಾಸ್ಟ್ ಪೇಜ್ ಎಂಡಿಂಗ್ ಅಂದರೆ ಅವರು ಲಾಸ್ಟ್ ನಿಮಗೆ ಓನ್ಲಿ ಅಲ್ಲಿ ಲಾಸ್ಟ್ ಮುಕ್ತಾಯವಾಗಿದೆ ಅಂತ ಬರೆದಿದ್ದಾರೆ. ಅಲ್ಲಿ 23 ಪೇಜನ್ನು ಬಳಸಲಾಗಿದೆ. ಓಕೆ, ಇಷ್ಟು ನೀವು ಇದೇ ರೀತಿಯಲ್ಲಿ ಡಿಸಿಪ್ಲಿನ್ ಹಾಗೆ ಹ್ಯಾಂಡ್ ರೈಟಿಂಗ್ನ ಬಳಸಿದರೆ ನೀವು ತುಂಬಾ ಪಾಸ್ ಆಗ್ಬೋದು ಮತ್ತು ಹೆಚ್ಚಿನ ಸ್ಕೋರನ್ನು ಮಾಡ್ಕೋಬೋದು. ಹಾಗೆ ಇವ್ಯಾಲ್ಯೂಯೇಟರ್ ಅಂದರೆ ಮೌಲ್ಯಮಾಪನ ಇಂಪ್ರೆಷನ್ ಮಾಡೋ ಮೂಲಕ ಹೆಚ್ಚಿನ ಅಂಕ ಪಡ್ಕೊಳ್ಬೋದು. ಲಾಸ್ಟಲ್ಲಿ ಬರೆದ ಆನ್ಸರ್ಗೆ ಪೆನ್ಸಿಲ್ ಆಯ್ಕೆಯನ್ನು ನಿಮಗೆ ಅಡ್ಡಗೆರೆಯನ್ನು ಎಳೆದಿದ್ದಾರೆ. ಸೊ ಇದನ್ನು ನೋಡ್ಕೊಳ್ಳಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.